ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಕ್ರಿಯೇಷನ್ಸ್. ಇವತ್ತಿನ ಟಾಪಿಕ್ ಏನಂದರೆ, ಟಾಪಿಕ್ ಹೇಳೋದೇ ಇಲ್ಲ. ಟಾಪಿಕ್ ನೀನು ತಿಳ್ಕೊಬೇಕು ಅಂದರೆ ನೀನು ಪೂರ್ತಿ ವೀಡಿಯೋ ನೋಡಬೇಕು. ಪೂರ್ತಿ ವೀಡಿಯೋ ನೋಡಿದ್ರೆ ಮಾತ್ರ ನಿಂಗೆ ಅರ್ಥ ಆಗೋದು. ಯಾರು ನೀನು ಯಾರಂತ ನಿಂಗೆ ಗೊತ್ತಾ? ನೀನು ಮುಂದೆ ಏನಾಗಬೇಕು ಅಂದ್ಕೊಂಡಿದ್ಯಾ? ನೀನು ದೊಡ್ಡ ವ್ಯಕ್ತಿ ಫುಲ್ಲು ಯಾರು ನೀನು ರೋಲ್ ಮಾಡಲ್ ಯಾರು ನಿನಗೆ? ಪೊಲಿಟಿಕಲಲ್ಲಿ ರೋಲ್ ಮಾಡಲ್ ಇದ್ದಾರಾ? ಸೆಲೆಬ್ರಿಟೀಸಲ್ಲಿ ಇದ್ದಾರಾ? ಬಿಸ್ನೆಸ್ಸಲ್ಲಿ ಇದ್ದಾರಾ? ಇಲ್ಲ ಬೇರೆ ಯಾರಾದರೂ ನಿಮ್ಮ ಏರಿಯಾದಲ್ಲೇ ಅಕ್ಕಪಕ್ಕ ದೂರಲ್ಲಿ ಯಾರಾದರೂ ಇದ್ದಾರಾ? MLAಗಳು ಆ ಥರ ಇದ್ದಾರಾ? ಯಾರು ನೀನು ರೋಲ್ ಮಾಡಲ್ ಇದ್ದಾರಾ? ನಿನ್ನ ರೋಲ್ ಮಾಡಲ್ ಇದ್ದಾರೆ ಅಂದರೆ ನಿನ್ನ ಪಕ್ಕ ನಿನ್ನ ಲೈಫ್ ಬದುಕ್ತಾ ಇಲ್ಲ, ನೀನೇನೋ ಯಾವುದೋ ಖಾಲಿ ಪಲ್ಲ ಲೈಫ್ ಬದುಕ್ತಾ ಇದೆಯಾ ಅಂತ. ಶಾಕ್ ಆಯ್ತಾ? ಆಗಿರಲೇಬೇಕು, ಆಗ್ತೀಯಾ? ಮುಂದೆ ಇನ್ನು ಈ ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ ಕೇಳ್ತಾ ಇರೋ. ಕಂಪ್ಲೀಟಾಗಿ ದಂಗಾಗಿ ಹೋಯ್ತೀಯ, ಶಾಕ್ ಆಗಿ ಹೋಯ್ತೀಯ, ಫುಲ್ ಚೇಂಜ್ ಆಗಿ ಹೋಯ್ತೀಯ. ನೀನು ಹುಡುಕೊಂತೀಯ. ನೀನು ಬೈಕೋ ಪರವಾಗಿಲ್ಲ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಇರೋದನ್ನ ಇದ್ದಂಗೆ ಹೇಳ್ತೀನಿ. ನೀನು ಏನಾದರೂ ಅನ್ಕೋ, ಏನಾದರೂ ಬೈಕೋ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಹೇಳ್ತಾ ಇರ್ತೀನಿ, ಕೇಳಿಸ್ಕೊ. ನೀನು ಇಷ್ಟ ಆದರೆ ಕಂಟಿನ್ಯೂ ಮಾಡು, ಇಲ್ಲ ಅಂದರೆ ಬಿಟ್ಟು ಹೋಯ್ತಾ ಇರು. ಇದ್ದದನ್ನು ಇದ್ದಂಗೆ ಹೇಳಿದ್ರೆ ಯಾವನಿಗೂ ಇಷ್ಟ ಆಗಲ್ಲ, ಯಾವನು ಕೇಳೋದಿಲ್ಲ, ಬೇಗ ಹೋಯ್ತಾನೆ ಬಿಟ್ಬಿಟ್ಟು. ಸಾಕು ಇವ್ನು ವಿಡಿಯೋ ನೋಡಿದ್ದು ಅಂದ್ಬಿಟ್ಟು. ಏನು ರೋಲ್ ಮಾಡಲ್ ಬಗ್ಗೆ ಹೇಳ್ತಾ ಇದೆಯಲ್ವಾ? ಏನು ರೋಲ್ ಮಾಡಲ್ ಅಂದರೆ, ಯಾವನೋ ಇವ್ನು ಹಿಂಗವನೇ, ಅವನಂಗವನೇ, ನಾನು ಹಂಗಾಗಬೇಕು, ಬರ್ರಿ ಇದೆ. ಅವನ ಬಗ್ಗೆ ನೋಡ್ಕೊಂಡು ಅವನ ಥರನೇ ಆ್ಯಕ್ಟ್ ಮಾಡೋದು, ಅವನ ಥರನೇ ಬಿಹೇವ್ ಮಾಡ್ಕೊಂಡು ಹೋಗೋದು, ಅವನ ಥರನೇ ಆಗೋಕ್ಕೆ ನೋಡೋದು. ಅವನ ಥರ ಆಗೋಕ್ಕೆ ನೋಡಿದ ತಕ್ಷಣ ನೀನು ಅವನು ಆಗೋದು ಇಲ್ಲ, ಆಗೋಕ್ಕೂ ಆಗಲ್ಲ. ನೀನು ಆಗೋಕ್ಕೂ ಹೋಗ್ಬೇಡ. ಒಂದು ಆದರೆ ನೀನು ಅವನಿಗಿನ ಜಾಸ್ತಿ ಆಗ್ತೀಯ, ಇಲ್ಲ ಅಂದರೆ ಅವನಿಗಿನ ಕಮ್ಮಿ ಆಗ್ತೀಯ. ಅವನ ಥರ ಯಾವನೂ ಆಗೋಕ್ಕಾಗಲ್ಲ. ಇಡೀ ಪ್ರಪಂಚದಲ್ಲಿ ಯಾವನ ಥರನೂ ಆಗೋಕ್ಕಾಗಲ್ಲ. ನೀನಾಗಿರಬೇಕು. ಈ ಕಂಪ್ಯಾರಿಸನ್ಗಳನ್ನ ಬಿಡ್ರಿ. ಈ ಕಂಪ್ಯಾರಿಸನ್ ಬಿಟ್ರೆ, ಈ ಕಂಪ್ಯಾರಿಸನ್ ಅನ್ನೋ ಬೌಂಡ್ರಿನ ಹಾಕೊಂಡಿದ್ದೀರಲ್ಲ, ಇದನ್ನು ಬಿಟ್ಬಿಟ್ಟು ಹೊರಗಡೆ ಬರ್ರಿ. ಈ ಕಂಪ್ಯಾರಿಸನ್ ಬೌಂಡ್ರಿನ ಹೊರಗಡೆ ಬಿಟ್ಟು ಬಂದರೆ ಮಾತ್ರ ನೀವು ಉದ್ಧಾರ ಆಗೋಕ್ಕಾಗೋದು. ಯಾವನೋ ಆಗೋವನೇ ಹಿಸ್ಟ್ರಿ ಹೇಳುತ್ತೆ, ಹಿಸ್ಟ್ರಿ ಅವನ ಥರ ಅವನೇ ಇವನ ಥರ ಅವನೇ ಅಂತ. ಎಲ್ಲವನ್ನೋ ಬುಕ್ಕಲ್ಲಿ ಬರ್ದಿರೋದು ಒಳ್ಳೇದನ್ನೇ, ಕೆಟ್ಟದ್ದನ್ನು ಯಾವನೂ ಬರ್ದಿಲ್ಲ. ಕೆಟ್ಟದನ್ನು ಬರ್ದಿರೋ ಬುಕ್ಗಳೆಲ್ಲ ಮುಚ್ಚಾಕ್ಬಿಟ್ಟವ್ರೆ. ಪಬ್ಲಿಷ್ ಆಗಿದ್ರು ಎಲ್ಲ ಮುಚ್ಚಾಕ್ಬಿಟ್ಟು ಬೆಳಕಿಗೆ ಬಂದಿಲ್ಲ. ಯಾವ್ದ್ರ ಬಗ್ಗೆ ಯಾವನೋ ಒಂದು ವೀಡಿಯೋ ಮಾಡ್ತಾನೆ, ಟಾಪಿಕ್ ಬಗ್ಗೆ ಹೇಳ್ತಾನೆ ಅಂತಂದ್ರೆ ಅವನು ಮುಚ್ಚಾಕ್ತಾರೆ. ಯಾವನೋ ಒಬ್ಬ ಏನೋ ಆಗೋವನೇ ಅಂದರೆ, ಉದ್ಧಾರ ಆಗೋವನೇ ಅಂದರೆ, ಫೇಮಸ್ ಆಗೋವನೇ ಅಂದರೆ, ಅವನ ಹೆಸರು ಹೇಳ್ಕೊಂಡು ದೋಖ ಮಾಡೋ ಕೆಲಸ ಮಾಡೋ ಜನಗಳೇ ಜಾಸ್ತಿ ಇರೋದು. ಇವನ ಹೆಸರು ಹೇಳ್ಕೊಂಡ್ರೆ ನನಗೂ ಪಬ್ಲಿಸಿಟಿ ಸಿಗುತ್ತೆ, ನನಗೂ ಏನೋ ಒಂದು ಇದು ಸಿಗುತ್ತೆ. ಅವನ ಹೆಸರು ಹೇಳ್ಬಿಟ್ರೆ ನಾನು ಏನೋ ಫೇಮಸ್ ಆಗ್ಬಿಡ್ತೀನಿ. ಯಾವನಿಗೊಬ್ಬನ ತಲೆ ನಂಬಿಸ್ಬಿಟ್ಟು ತಲೆ ಹೊಡೆದ್ಬಿಡ್ಬೋದು, ತಲೆ ಹೊಡೆದು ನಾನು ಉದ್ಧಾರ ಆಗ್ಬೋದು. ಈ ಥರನೇ ಯೋಚನೆ ಮಾಡೋದು. ಯಾವನ ಬೆಳೆದವನೇ ಅಂದ್ಬಿಟ್ಟು ಅವ್ನು ರೋಲ್ ಮಾಡೋದು ಇಟ್ಕೊಂಡು ಯಾವನೂ ಬದುಕೋಕ್ಕಾಗಲ್ಲ. ಈ ಪ್ರಪಂಚದಲ್ಲಿ ಆ ಥರ ಬದುಕ್ತೀನಿ ಅದೆಲ್ಲ ಸುಳ್ಳು. ಯಾವನೋ ಬೆಳೆದವನೇ ಅಂದರೆ ಅವನ ಥರ ಆ್ಯಕ್ಟ್ ಮಾಡ್ಕೊಂಡು ಅವನ ಜೊತೆ ಓಡಾಡ್ಕೊಂಡು ಅವ್ನು ಬೇಳೆ ಬೇಯಿಸ್ಕೊಂಡು ನೋಡ್ತಾನೆ ಬಿಟ್ರೆ, ಯಾವನ್ಗೂ ತಲೆ ಕೆಡ್ಸ್ಕೊಂಡು ಇವನ್ ಥರ ಬದುಕಬೇಕು, ಅವನ ಥರ ಬದುಕಬೇಕು ಅಂತ ಹೋಗಲ್ಲ. ಯಾವನ್ ಥರ ಬದುಕಕ್ಕೂ ಆಗೋದು ಇಲ್ಲ. ಈಗ ಏನು ನೋಡ್ತಿದ್ದೀರಲ್ಲ, ಅಣ್ಣ ಬಾಸು ಜೈ, ಅಣ್ಣಂಗೆ ಜೈ ಅಂದ್ಕೊಂಡೆಲ್ಲ ಓಡಾಡ್ತಾರಲ್ಲ ಹಿಂದೆ ಮುಂದೆ ಈ ಪೊಲಿಟಿಕ್ಸಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಬೇರೆ ಕಡೆ ಇದರಲ್ಲೆಲ್ಲ ಕೆಲ್ಸ್ಕೊಳ್ಳೋದೆಲ್ಲ, ಅವರೆಲ್ಲ ನಮಕ್ಕಾರಂ ನನ್ನ ಮಕ್ಳುಗಳೇ. ಯಾಕೆ ಹೇಳ್ರಿ? ಅವ್ರ ಜೊತೆ ಇವ್ರಿಗೂ ಪಬ್ಲಿಸಿಟಿ ಸಿಗುತ್ತೆ, ಅವರಿಂದ ಇವ್ರಿಗೆ ಏನಾದ್ರು ಕೆಲಸ ಆಗುತ್ತೆ. ಬರ್ರಿ ಇದೆ. ಸ್ವಾರ್ಥ ಇಲ್ಲದೆ ಯಾವನು ಬದುಕೋಕ್ಕಾಗಲ್ಲ. ಸ್ವಾರ್ಥ ಇಲ್ಲದೆ ಯಾವನು ಬದುಕೋದು ಇಲ್ಲ. ಬದುಕೋವನೇ ಅಂದರೆ ಸ್ವಾರ್ಥ ಇಲ್ಲದೆ ಅವನು ಯಾರೋ ಒಬ್ಬ ವೈರಾಗಿ ಇರಬೇಕಷ್ಟೇ. ವೈರಾಗಿ ಎಲ್ಲ ಬಿಟ್ಬಿಟ್ಟು ನನಗೇನು ಬೇಡ ಅಂತ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಏನೋ ಸ್ವಾಮೀಜಿ ಥರ ಆಗಿರ್ತಾನಲ್ಲ, ಅವ್ರು ಮಾತ್ರ ಬದುಕೋಕ್ಕಾಗೋದು. ವೈರಾಗಿಗಳು ಮಾತ್ರ ಬದುಕೋಕ್ಕಾಗೋದು ಸ್ವಾರ್ಥ ಇಲ್ಲದೆ. ನಾರ್ಮಲ್ ಆಗಿರೋರು ಎಲ್ಲ ಬದುಕೋಕ್ಕಾಗೋದೇ ಇಲ್ಲ. ಯಾವನ ಓಡಾಡ್ತವನೆ ಅಂದರೆ ಅವನಿಂದ ಅವ್ನಿಗೇನೋ ಹೆಲ್ಪ್ ಐತೆ, ಅವನಿಂದ ಅವ್ನಿಗೇನೋ ಬೆನಿಫಿಟ್ಸ್ ಐತೆ. ಅದರಿಂದ ಮಾತ್ರ ಅವನ ಜೊತೆ ಅವ್ನು ಓಡಾಡ್ಕೊಂಡು ಅವನೇ ಅಣ್ಣ ಜೈ, ಅಣ್ಣ ಅಕ್ಕ ಜೈ ಅಂದ್ಕೊಂಡು. ಅವನಿಂದ ಅವ್ನಿಗೇನೋ ಹೆಲ್ಪ್ ಐತೆ, ಅವನಿಂದ ಅವ್ನಿಗೇನೋ ಕೊಡುಗೆಗಳು ಇದ್ದಾವೆ, ಅದಕ್ಕೆ ಮಾತ್ರ ಓಡಾಡ್ತಾರೆ. ಯಾವನ ಇನ್ಸ್ಪಿರೇಷನ್ ತಗೊಂಡು ರೋಲ್ ಮಾಡೋದು ಹೋಗಲ್ಲ. ಇನ್ನು ನೀನು ಚೆನ್ನಾಗಿ ಫೇಮಸ್ ಆಗಿದ್ಯಾ ಅಂದರೆ ನೀನು ಹೆಸರು ಹೇಳ್ಕೊಂಡು ಅವ್ರ ಥರ ನೋಡ್ತಾರೆ. ರೋಲ್ ಮಾಡಲ್ ಅನ್ನೋದು ಒಂದು ಹೆಸರು, ಒಂದು ನೇಮ್ಗೆ ಅಷ್ಟೇ ಅದು. ರೋಲ್ ಮಾಡಲ್ ನನ್ನ ಇನ್ಸ್ಪಿರೇಷನ್ ಇವರು, ಅದು ಇದು ಅಂತ ಹೇಳ್ಕೊಳ್ಳೋದಕ್ಕೆ ಮಾತ್ರ ಅದು ಸೀಮಿತ. ಯಾಕೆ ಅಂದರೆ ನಿಮ್ಗೆ ಯಾರೋ ಒಬ್ರು ಫಾಲೋವರ್ಗಳು ಇರ್ತಾರೆ, ಅವ್ರ ಕಡೆ ಸೆಳ್ಕೊಳ್ಳೋದಕ್ಕೆ ಮಾಡೋ ಗಿಮಿಕ್ಗಳು ಇವೆಲ್ಲ ಚಿಕ್ಕ ಪುಟ್ಟ ಗಿಮಿಕ್ಗಳು. ಇವೆಲ್ಲ ಏನಂದರೆ ಚೀಪ್ ಗಿಮಿಕ್ಗಳು. ಯಾವನೋ ಫಾಲೋವರ್ಗಳು ಇರ್ತವೆ, ಅವ್ನಿಗೆ ಯಾವನೋ ಇರ್ತಾರೆ, ಫಾಲೋವರ್ಸ್ಗಳು ಇರ್ತಾರೆ, ಏನೋ ಬೆಂಬಲಿಗರು ಇರ್ತಾರೆ. ಅವ್ರನ್ನೆಲ್ಲ ಇವ್ರ ಕಡೆ ಸೆಳ್ಕೊಳ್ಳೋದು. ಇವ್ನ ಹೆಸರು ಹೇಳ್ಕೊಂಬಿಟ್ಟು ನಾನು ಇವನಿಗೆ ಫುಲ್ ಸಪೋರ್ಟು, ನಾನು ಇವ್ನು ರೋಲ್ ಮಾಡೋದು, ಇವ್ರು ನನಗೆ ಹಂಗೆ ಹಿಂಗೆ ಅಂತ ಅವ್ರ ಹೆಸರು ಹೇಳ್ಕೊಂಡು. ಇದೆಲ್ಲ ಚೀಪ್ ಗಿಮಿಕ್ಗಳನ್ನೆಲ್ಲ ಬಿಟ್ಬಿಟ್ಟು ನೀವಾಗ್ರಿ. ನೀವು ನಿಮ್ಮ ಥರ ಬದುಕ್ರಿ. ನೀವೇ ಇನ್ಸ್ಪಿರೇಷನ್ ಆಗೋ ಥರ ಬದುಕ್ರಿ. ಯಾವನ ಇನ್ಸ್ಪಿರೇಷನ್ ತಗೊಳ್ಳೋದು ಇಲ್ಲ. ಆದರೂ ನೀವು ಚೆನ್ನಾಗಿ ಬದುಕ್ರಿ ಅಷ್ಟೇ. ಇಲ್ಲಿ ಯಾವನಿಗೂ ಸಹಾಯ ಮಾಡೋಕ್ಕೂ ಹೋಗಲ್ಲ. ಸಹಾಯ ಮಾಡ್ತಾವನೆ ಅಂದರೆ ಅವ್ನು ಕರೆಕ್ಟಾಗಿ ಎದೆಯಿಂದ ಮನಸ್ಸಿಂದ ಸಹಾಯ ಮಾಡ್ತಾವನೆ ಅಂದರೆ ಯಾವನಿಗೂ ಏನು ಹೇಳ್ಕೊಳ್ಳೋಕ್ಕೂ ಹೋಗಲ್ಲ. ಸುಮ್ಮನೆ ಅವ್ನು ಪಾಡೋ ಒಂದು ಸಹಾಯ ಸಿಚುವೇಷನಲ್ಲಿ ಮಾಡಬೇಕಾ, ಮಾಡ್ತಾನೆ. ಮಾಡಿಬಿಟ್ಟು ಸಾವಿರಾರು ಜನ ಹತ್ರ ಹೇಳ್ಕೊತಾವನೆ, ಪಬ್ಲಿಸಿಟಿ ಮಾಡ್ಕೋತಾವನೆ, ಎಲ್ಲರ ಹತ್ರ ಹೇಳ್ಕೊಂಬರ್ತಾವನೆ, ಎಲ್ಲರ ಹತ್ರ ವೀಡಿಯೋ ಮಾಡ್ಬಿಟ್ಟು ಎಲ್ಲ ಹಾಕ್ಕೋತಾವನೆ. ಅದು ಇದೆಲ್ಲ ಮಾಡ್ತಾರಲ್ಲ, ಗಿವ್ ಅವೇ ಅವು ಇವೆಲ್ಲ ಏನು ಗೊತ್ತಾ? ಅವ್ರು ಪಬ್ಲಿಸಿಟಿ ಮಾಡ್ಕೊಳ್ಳೋದು ಮಾಡೋದು. ಇದೆಲ್ಲ ಮಾಡ್ಕೊಂಡ್ರೆ ಅವನು ಸಹಾಯ ಮಾಡ್ತಾವನೆ, ಅವನ್ನ ನೆನ್ಪಿಟ್ಕೋತಾರೆ ಜನಗಳು. ಈ ಎಮೋಷನಲ್ಲಿ ಇರ್ತಾರೆ ಜನಗಳು. ಈ ಎಮೋಷನಲ್ ಜನಗಳೆಲ್ಲ ಏನು ಮಾಡ್ತಾರೆ ಅಂದರೆ, ಈ ಥರ ಸಹಾಯ ಮಾಡ್ತಾನಂತೆ, ಗಿವ್ ಅವೇ ಮಾಡ್ತಾನಂತೆ, ಅಷ್ಟು ದುಡ್ಡು ಕೊಡ್ತಾನಂತೆ, ಇವನು ಈ ಥರ ಸಹಾಯ ಮಾಡ್ತಾನಂತೆ. ಇವೆಲ್ಲ ಮಾಡೋದು ನಿನಗೆ ಗೊತ್ತಾ? ಇವೆಲ್ಲ ಅವ್ರು ಪಬ್ಲಿಸಿಟಿ ಮಾಡ್ಕೊಳ್ಳೋಕ್ಕೋಸ್ಕರ. ಈ ಪಬ್ಲಿಸಿಟಿ ಮಾಡ್ಕೊಂಡ್ರೆ ಅವ್ರಿಗೊಂದು ಹೆಲ್ಪ್ ಇರುತ್ತೆ, ಅದಕ್ಕೋಸ್ಕರ ಅವ್ರಿಗೊಂದು ಏನೋ ಒಂದು ಗ್ರೋತ್ ಇರುತ್ತೆ, ಅದಕ್ಕೋಸ್ಕರ ಮಾಡ್ಕೊಳ್ಳೋ ಗಿಮಿಕ್ಗಳು ಇವೆಲ್ಲ ಯಾವನಿಗೂ ಸುಮ್ಮನೆ ಸಹಾಯ ಮಾಡಲ್ಲ. ಅವ್ನು ನಿಜವಾಗ್ಲೂ ಎದೆಯಿಂದ ಮನಸ್ಸಿನ ಸಹಾಯ ಮಾಡ್ತಾವನೆ ಅಂದರೆ ಅವೆಲ್ಲ ಮಾಡೋಕ್ಕೆ ಹೋಗೋದೇ ಇಲ್ಲ. ಅವನು
ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈಗ ಇನ್ನೊಂದು ಥರ ಹೇಳ್ತಾರೆ, ನಾನು ಮಾಡಿರೋ ಸಹಾಯನ ಎಲ್ಲರ ಹತ್ರ ಹೇಳ್ಕೊಂಬಂದರೆ ಪ್ರಚಾರ ಮಾಡಿದ್ರೆ ನನ್ನನ್ನು ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರೆ, ಇನ್ನೊಬ್ರು ಇನ್ಸ್ಪೈರ್ ಆಗಿ ಅವರು ಆ ಥರ ಸಹಾಯ ಮಾಡ್ತಾರೆ, ಬಡವರಿಗೆಲ್ಲ ಹೆಲ್ಪ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಲೌಡ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಏನೂ ಆಗಲ್ಲ. ಇವಾಗ ನೀನೊಬ್ಬಂಗೆ ಏನೋ ಹೆಲ್ಪ್ ಮಾಡ್ತಾ ಇದೆಯಾ ಅಂದರೆ ಇನ್ನೊಬ್ಬ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ಏನೋ ಮಾಡ್ತಾ ಅವ್ನು ಇನ್ನೊಬ್ಬ ಯಾವನು ಹೆಲ್ಪ್ ಮಾಡೋಕೆ ಹೋಗಲ್ಲ. ಅವ್ನು ಇನ್ನೊಬ್ಬ ಹೆಲ್ಪ್ ಮಾಡ್ತಾವನೆ ಅಂದರೆ ನಿನಗೆ ಕಾಂಪಿಟೇಷನ್ ಆಗಿ ಅವ್ನು ಒಳ್ಳೆಯ ಅನ್ಸ್ಕೋತಾವನೆ, ಅವನು ಫೇಮಸ್ ಆಗ್ತಾವನೆ, ನಾನು ಒಳ್ಳೆಯ ಅನ್ಸ್ಕೋಬೇಕು, ನಾನು ಫೇಮಸ್ ಆಗಬೇಕು, ನಾನು ಒಳ್ಳೆಯ ಥರ ಕಾಣಿಸ್ಬೇಕು. ಇಲ್ಲಿ ಎಲ್ಲ ಈ ಫಿಲಮ್ಗಳೆಲ್ಲ ತೋರಿಸ್ತಾರಲ್ಲ, ಎಲ್ಲರೂ ಜನಗಳೆಲ್ಲ ಕೈ ಎತ್ತು ಮುಗಿಯೋದು, ಒಳ್ಳೆಯಪ್ಪ ಅನ್ನೋದು, ಆ ಥರ ಅನ್ಸ್ಕೋಬೇಕು. ಆ ಥರ ಎಕ್ಸ್ಪೆಕ್ಟೇಷನ್ಗಳು ಇಟ್ಕೊಂಡೆ ಇನ್ನೊಬ್ಬ ಬರ್ತಾನೆ, ನಾನು ಆ ಥರ ಆಗ್ಬಿಡ್ಬೇಕು, ಈ ಥರ ಆಗ್ಬಿಡ್ಬೇಕು ಅಂತ. ಆ ಥರ ಆಗ್ಬಿಡ್ಬೇಕು, ಈ ಥರ ಆಗ್ಬಿಡ್ಬೇಕು ಅನ್ನೋ ಕಮಂಗಿ ಘಾಟಗಳನ್ನ ಬಿಟ್ಬಿಡ್ರಿ. ಫಸ್ಟು ಇಡೀ ಪ್ರಪಂಚದಲ್ಲಿ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. ಯಾರು ಆಗೋಕ್ಕಾಗಲ್ಲ, ಯಾವನು ಆಗೋಕ್ಕೂ ಹೋಗ್ಬೇಡ್ರಿ. ಯಾವನು ಆಗೋಕ್ಕಾಗಲ್ಲ. ನೀನು ಅವನಿಗಿನ ಜಾಸ್ತಿ ಆಗ್ತೀಯ ಇಲ್ಲ ಕಮ್ಮಿ ಆಗ್ತೀಯ. ಮತ್ತೆ ಹೇಳ್ತಾ ಇದ್ದೀನಿ, ಅವನಿಗಿನ ಜಾಸ್ತಿ ಆಗ್ತೀಯ ಇಲ್ಲ ಕಮ್ಮಿ ಆಗ್ತೀಯ. ಅವನಂತೂ ಆಗೋಕ್ಕಾಗಲ್ಲ, ಆಗೋಕ್ಕೂ ಹೋಗ್ಬೇಡ. ಇದೆಲ್ಲ ಮಾಡ್ತೀನಿ ಅಂತಂದರೆ ಇವೆಲ್ಲ ಚೀಪ್ ಗಿಮಿಕ್ಗಳೆಲ್ಲ ಏನು ಉದ್ಧಾರನೂ ನಡೆಯಲ್ಲ. 1 ದಿನ 2 ದಿನ ಅಷ್ಟೇ, ಆಮೇಲೆ ಬಿದ್ದೋಗುತ್ತೆ. ಯಾವನು ಶಾಶ್ವತ ಅಲ್ಲ. ನೀನಾಗಿ ಬದುಕು. ನೀನಾಗಿ ಬದುಕಿದ್ರೆ ಮಾತ್ರ ನೀನು ಯಾರೋ ಅವನೇ ಅಂತ ಬದುಕೋದಲ್ಲ. ನೀನು ಇದೆಯಾ ಅಂತ ನಿನಗೋಸ್ಕರ ನಿನಗಾಗಿ ನೀನು ಬದುಕು. ಇದು ನಿಜವಾದ ಲೈಫು. ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ಆಗೋಕ್ಕಾಗಲ್ಲ, ಗಾಂಧೀಜಿ ಭಗತ್ ಸಿಂಗ್ ಆಗೋಕ್ಕಾಗಲ್ಲ. ಅವ್ರ ನೀತಿಗಳು ಬೇರೆ, ಅವ್ರ ತತ್ವಗಳು ಬೇರೆ. ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗ್ ಎಲ್ಲ ಕ್ರಾಂತಿಕಾರಿಗಳು, ಅವರೆಲ್ಲ ರೆವಲ್ಯೂಷನರೀಸು. ಗಾಂಧೀಜಿ ಪೀಸು. ಇವೆಲ್ಲ ಯಾರು ಏನೋ ಆಗೋಕ್ಕಾಗಲ್ಲ. ಅವ್ರ ತತ್ವಗಳೇನೋ ಬೇರೆ ಇರುತ್ತೆ. ಇಲ್ಲಿ ಏನೋ ಉದ್ಧಾರ ಆಗ್ತಾವನೆ ಅವನ ಥರ ಆಗಬೇಕು ಅಂದರೆ ನಿನ್ನ ಈ ಐಡಿಯಾಗಳು ಬೇರೆ ಇರುತ್ತೆ, ನಿನ್ನ ಥಾಟ್ಸ್ಗಳು ಬೇರೆ ಇರುತ್ತೆ, ನಿನ್ನ ಹೋಗೋ ದಾರಿ ಬೇರೆ ಇರುತ್ತೆ, ನಿನ್ನ ಬೆಳೆದು ಬಂದಿರೋ ರೀತಿ ಬೇರೆ ಇರುತ್ತೆ, ನಿನ್ನ ಬ್ಯಾಕ್ಗ್ರೌಂಡ್ ಬೇರೆ ಇರುತ್ತೆ. ಇವ್ನು ಬೆಳೆದು ಬಂದಿರೋ ಬ್ಯಾಕ್ಗ್ರೌಂಡ್ ಬೇರೆ ಇರುತ್ತೆ. ಇವ್ನ ಬ್ಯಾಕ್ಗ್ರೌಂಡಲ್ಲಿ ಏನೋ ಮಾಡ್ಕೊಂಡು ಇವ್ನು ಬೆಳ್ಕೊಂಡು ಹೋಗೋನೆ. ಅವ್ನ ಥರ ನೀನು ಆಗ್ತೀನಿ ಅಂತವ್ರೆ, ನೀನು ಬೆಳೆದು ಬಂದಿರೋ ಬ್ಯಾಕ್ಗ್ರೌಂಡ್ ಬೇರೆ, ನೀನು ಬೆಳೆದು ಬಂದಿರೋ ರೀತಿ ಬೇರೆ. ಅವನ ಥರ ಆಗ್ತೀನಿ ಅಂದರೆ ಆಗೋಕ್ಕಾಗಲ್ಲ. ನೀನೇನೋ ಬೇರೆ ಆಗ್ತೀಯ. ನಿನ್ನಲ್ಲೇನೋ ಬೇರೆ ಟ್ಯಾಲೆಂಟ್ ಇದೆ. ನೀನು ಭೂಮಿ ಮೇಲೆ ಹುಟ್ಟಿದ್ರೆ ನಿನ್ನ ಹತ್ರ ಬೇರೆ ಟ್ಯಾಲೆಂಟ್ ಇದೆ ಅಂತಲೇ ದೇವ್ರು ಹುಟ್ಟಿಸಿರೋದು ನಿನಗೆ. ಈ ಯಾವನ ಥರ ಆಗಬೇಕು, ಈ ಥರ ಕಂಪ್ಯಾರಿಸನ್ ಮಾಡ್ಕೋಬೇಕು. ಈ ಕಂಪ್ಯಾರಿಸನ್ ಮಾಡ್ಕೊಳ್ಳೋದ್ರೆ ಒಂದು ಸ್ವಲ್ಪ ಬೆನಿಫಿಟ್ ಒಂದೇ ಒಂದು ಬೆನಿಫಿಟ್ ಐತೆ. ಅದು ಹೇಳ್ತೀನಿ ಕೇಳಿಸ್ಕೊಡ್ರಿ. ಅದು ಅಡ್ವಾಂಟೇಜ್ ಏನಂದರೆ ಅದು ಹೇಳ್ತೀನಿ ಕೇಳಿಸ್ಕೊಡ್ರಿ. ಇನ್ನೊಬ್ಬನ ಜೊತೆ ನೀವು ಕಂಪ್ಯಾರಿಸನ್ ಯಾವನೋ ದೊಡ್ಡದಾಗಿ ಗ್ರೋ ಆಗಿರೋ ಜೊತೆ ನೀವು ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ನೀನೆಲ್ಲಿದ್ದೀಯ ಅವನೆಲ್ಲಿವನೇ, ನೀನು ಯಾವ ಥರ ಥಿಂಕ್ ಮಾಡ್ದೆ ಇದೆಯಾ ಅವನು ಯಾವ ಥರ ಥಿಂಕ್ ಮಾಡ್ತಾವನೆ ಅಂತ ಕಂಪ್ಯಾರಿಸನ್ ಮಾಡ್ಕೊಂಡು ನಿನ್ನ ಗ್ರೋ ಕಡೆ ನೀನು ಸ್ವಲ್ಪ ಅಪ್ಗ್ರೇಡ್ ಆಗೋ ಥರ ಮಾಡ್ಕೋಬೋದು. ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನು ಫಸ್ಟ್ ಬಿಟ್ಬಿಡು, ತಲೆಯಿಂದ ತೆಗ್ದಾಕ್ಬಿಡು. ಈಗ ಎಕ್ಸಾಂಪಲ್ಲು, ನನ್ನ ಹೆಸರು ಪವನ್ ಕಲ್ಯಾಣು, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಪವನ್ ಕ್ರಿಯೇಷನ್ಸ್ ಅಂತ. ಈಗ ನಾನು ಆಗೋಕ್ಕಾಗಲ್ಲ, ನನ್ನ ಥರ ಆಗೋಕ್ಕಾಗಲ್ಲ. ನನಗಿನ್ನ 1% ಜಾಸ್ತಿ ಆಗ್ತೀಯಾ, ಇಲ್ಲ ನನಗಿನ್ನ 1% ಕಮ್ಮಿ ಆಗ್ತೀಯಾ. ನನ್ನ ಥರ ಆಗಕ್ಕಂತೂ ಆಗೋದೇ ಇಲ್ಲ. ಆಗೋಕ್ಕೂ ಹೋಗ್ಬೇಡ. ಬೇರೆ ಏನೇನೋ ಇರುತ್ತೆ. ನನ್ನ ಬೇರೆ ತತ್ವಗಳಿರುತ್ತೆ, ನನ್ನ ಬೇರೆ ಗೋಲ್ಸ್ ಇರುತ್ತೆ, ನನ್ನ ಬೇರೆ ಆಂಬಿಷನ್ ಇರುತ್ತೆ, ನಿಂದೇನೋ ಬೇರೆ ಇರುತ್ತೆ. ನೀನಾಗು ಅಷ್ಟೇ. ಈ ಥರ ಒಳ್ಳೊಳ್ಳೆ ಕಂಟೆಂಟ್ಫುಲ್ ವೀಡಿಯೋಗಳನ್ನ ಕೊಡ್ತಾ ಇದ್ದೀನಿ. ಬರೀ ಸಬ್ಸ್ಕ್ರೈಬ್ ಮಾಡಿದೆ, ಲೈಕ್ ಮಾಡಿದೆ, ಹಂಗೇ ಹೋಯ್ತಾ ಇದೆಯಾ. ಹಿಂಗೆ ಹೋದ್ರೆ ಏನು ಸಿಗುತ್ತೆ ನೆಕ್ಸ್ಟ್ ನಾನು ಮಾಡೋ ಈ ಥರ ಒಳ್ಳೊಳ್ಳೆ ವೀಡಿಯೋಗಳು, ಕಂಟೆಂಟ್ಗಳು, ಸ್ಟೇಟ್ಮೆಂಟ್ಗಳೆಲ್ಲ ಏನೂ ಸಿಗೋಲ್ಲ ನಿನಗೆ. ಕಂಟೆಂಟ್ನ ಸಿಗಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ, ಕಂಟೆಂಟ್ಗೆ ಲೈಕ್ ಮಾಡು, ವೀಡಿಯೋಗೆ ಲೈಕ್ ಮಾಡು, ಕಮೆಂಟ್ ಮಾಡು, ಶೇರ್ ಮಾಡು. ನಿನ್ಗೆ ಗೊತ್ತಿರೋರಿಗೆಲ್ಲ ತಿಳಿಸು ಯಾವ್ಯಾವ ಥರ ಇರಬೇಕು ಲೈಫಲ್ಲಿ ಅಂತ. ಈ ಕಂಪ್ಯಾರಿಸನ್ನು ಅವ್ನು ಇವನ್ ಥರ ಆಗಬೇಕು, ಇವನು ಥರ ಆಗಬೇಕು, ನಿಮ್ಮ ಮಕ್ಳಿಗೆ ಹೇಳ್ಕೊಡೋದು ಬಿಡ್ರಿ, ಮುಂದೆ ನಿಮ್ಮ ಪಕ್ಕದಲ್ಲಿರೋರು ಅಕ್ಕಪಕ್ಕದಲ್ಲಿರೋರ್ಗೆ ಹೇಳೋದನ್ನು ಬಿಡ್ರಿ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ. ಮುಂದೆ ಇನ್ನೊಂದೇ ಥರ ರರ ಸ್ಟೇಟ್ಮೆಂಟ್ಗಳು ವೀಡಿಯೋಗಳು ಬರ್ತಾ ಇರ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ, ವೀಡಿಯೋಗೆ ಲೈಕ್ ಮಾಡು, ಕಮೆಂಟ್ ಮಾಡು, ಶೇರ್ ಮಾಡು. ನಿಮ್ಗೆ ಗೊತ್ತಿರೋರಿಗೆಲ್ಲ ಹೇಳ್ಕೊಂಬ.